ಭಾಳ ಖುಷಿ ಆಯಿತು ಮತ್ತು ಪೊಲೀಸಿಂದ ರಕ್ಷಣೆ ಸಿಕ್ಕಿದ್ದು ಭಾಳ ಸಂತೋಷ ಆಯಿತು. ನನಗೆ ತುಂಬ ಅನ್ಯಾಯ ಆಗಿದೆ, ತುಂಬ ಮಕ್ಕಳಿಂದ ಅನ್ಯಾಯ ಆಗಿದೆ. ಕುಂದಾಪುರ ಚೈತ್ರದಿಂದ ತುಂಬ ಅನ್ಯಾಯ ಒಳಗಾಗಿದೆ. ನನಗೆ AC ಕೋರ್ಟಿಗೆ ಹೋಗಲಿಕ್ಕೆ ಒಂದು ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದು ಆ AC ಕೋರ್ಟನ್ನು ನನ್ನ ಕಡೆ ತೀರ್ಪು ಆಗಿದೆ. ಆದ್ದರಿಂದ ನಾನು ಅದಕ್ಕೆ ಸಂತೋಷ ಪಡ್ತೇನೆ. ಇನ್ನು ಮುಂದೆ ನನಗೆ ಯಾವುದೇ ತೊಂದರೆ ಆಗದಿದ್ದಂಗೆ ಮಕ್ಕಳಿಂದಾಗಲಿ ಅಥವಾ ಬೇರೆ ಯಾರಿಂದಲೂ ನನ್ನ ಆಸ್ತಿಗಾಗಲಿ ಅಥವಾ ನನ್ನ ಮನೆ ಬಗ್ಗೆ ನನ್ನ ಹೆಂಡತಿಯಿಂದ ತೊಂದರೆಯನ್ನು ಉಂಟು. ಅವಳಿಂದ ನಂಗೆ ಭಾಳ ತೊಂದರೆ ಆಗ್ತದೆ. ಮನೆಯಲ್ಲಿ ಸರಿಯಾಗಿ ಅಡುಗೆ ಮಾಡ್ತಾಯಿಲ್ಲ, ಸರಿಯಾಗಿ ಕಾಫಿ ತಿಂಡಿ ಸರಿಯಾಗಿ ಕೊಡ್ತಾಯಿಲ್ಲ, ಕೆಲಸಕ್ಕೆ ಹೋಗಬೇಕು ಅಂಬೋದು ನನಗೆ ಭಾಳ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ. ಅವರಿಂದ ನನಗೆ ರಕ್ಷಣೆ ಬೇಕು. ಏನೆಲ್ಲ ತೊಂದರೆ ಆಗ್ತಾಯಿತ್ತು ನಿಮಗೆ ಮಗಳಿಂದ ಅವಳಿಗೆ ನನ್ನ ಮೇಲೆ ಇಲ್ಲ ಕುಡುಕ, ಮೊದಲಿಂದವಳು ನಮ್ಮನ್ನು ಸಗಲಿಲ್ಲ, ಸಲಹೆ ಮಾಡಲಿಲ್ಲ, ವಿದ್ಯಾಭ್ಯಾಸ ಕೊಡಲಿಲ್ಲ. ಇವಳು ವಿದ್ಯಾಭ್ಯಾಸ ಮಾಡುವಾಗಲೇ ಇವಳು ಸ್ವಲ್ಪ ಹೋಗ್ರಿ ಕೆಲಸ ಮಾಡ್ತಿದ್ಲು. ಕಾಲೇಜಲ್ಲೆಲ್ಲ ದಿವಾರಾಗಿದ್ದಳು. ಅವಳು ಫಸ್ಟ್ PUC ಕಾಲೇಜಿನ ದಿವಾರಾಗಿ ಕಡೆಗೆ ತಕ್ಕಟ್ಟೆ ಶಾಲೆಯಲ್ಲಿ ನನ್ನ ಕರ್ಕೊಂಡೋಗಿ ಅಲ್ಲಿ ಸರ್ಟಿಫಿಕೇಟ್ ತಗೊಂಡು ನಂಗೆ ಅಲ್ಲಿ ಬಂದು ಸೇರಿಸಿ ಅಂತ ಕರ್ಕೊಂಡು ಹೋಗಿದ್ಲು. ನಾನು ಹೋಗಿ ಸೇರಿಸಿ ಬಂದೆ. ಕಡೆ ಅವಳು ಇಚ್ಛೆ ಅಂತಲೇ ಹೋಗೋದು. ನಾವೇನೋ ಹೇಳ್ರು ನಮ್ಮ ಗಮನ ಬರೋದಿಲ್ಲ. ಅವಳು ನಾವು ಬುದ್ಧಿವಾದ ಹೇಳ್ರೆ ಕೇಳೋದಿಲ್ಲ. ಹೇಳ ಕಡೆ ತಾಯಿ ಸಪೋರ್ಟ್ ಜಾಸ್ತಿ. ತಾಯಿಗೂ ಹೇಳಿದೆ ನಾನು, ಹೆಂಡತಿ ನೋಡಿ ಅಡ್ಡ ದಾರಿ ಹೋಗ್ತಾ ಇದ್ದಾಳೆ, ಅದನ್ನು ಸರಿಪಡಿಸು, ಮುಂದೆ ಭಾಳ ಕಷ್ಟ ಆಗ್ತದೆ. ಕೆಲವು ಮತ್ತು ಸುಬ್ರಹ್ಮಣ್ಯ ಕೇಸಲ್ಲೂ ಹಾಗೆ ಮಾಡಿರೋರು. ಇದ್ದು ಹುಡುಗರ ಹತ್ರ ಜಗಳ ಮಾಡ್ಕೊಂಡು ಅಲ್ಲಿ ಹೆಂಡಕ್ಕೆ ಆಸ್ಪತ್ರೆ ಅಡ್ಮಿಂಟ್ ಆಗಿ ತುಂಬ ಸಮಸ್ಯೆ ಮಾಡ್ಕೊಂಡ್ಯಾಳು. ಆದರೂ ನಾನು ಬುದ್ಧಿವಾದ ಹೇಳಿದೆ, ನನ್ನ ಬುದ್ಧಿವಾದ ಯಾವುದೂ ಅವ್ರು ತಗೊಳ್ಳೋದಿಲ್ಲ. ಭಾಳ ಖುಷಿ ಆಯಿತು ಮತ್ತು ಪೊಲೀಸಿಂದ ರಕ್ಷಣೆ ಸಿಕ್ಕಿದ್ದು ಭಾಳ ಸಂತೋಷ ಆಯಿತು. ನನಗೆ ತುಂಬ ಅನ್ಯಾಯ ಆಗಿದೆ, ತುಂಬ ಮಕ್ಕಳಿಂದ ಅನ್ಯಾಯ ಆಗಿದೆ. ಕುಂದಾಪುರ ಚೈತ್ರದಿಂದ ತುಂಬ ಅನ್ಯಾಯ ಒಳಗಾಗಿದೆ. ನನಗೆ AC ಕೋರ್ಟಿಗೆ ಹೋಗಲಿಕ್ಕೆ ಒಂದು ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದು ಆ AC ಕೋರ್ಟನ್ನು ನನ್ನ ಕಡೆ ತೀರ್ಪು ಆಗಿದೆ. ಆದ್ದರಿಂದ ನಾನು ಅದಕ್ಕೆ ಸಂತೋಷ ಪಡ್ತೇನೆ. ಇನ್ನು ಮುಂದೆ ನನಗೆ ಯಾವುದೇ ತೊಂದರೆ ಆಗದಿದ್ದಂಗೆ ಮಕ್ಕಳಿಂದಾಗಲಿ ಅಥವಾ ಬೇರೆ ಯಾರಿಂದಲೂ ನನ್ನ ಆಸ್ತಿಗಾಗಲಿ ಅಥವಾ ನನ್ನ ಮನೆ ಬಗ್ಗೆ ನನ್ನ ಹೆಂಡತಿಯಿಂದ ತೊಂದರೆಯನ್ನು ಉಂಟು. ಅವಳಿಂದ ನಂಗೆ ಭಾಳ ತೊಂದರೆ ಆಗ್ತದೆ. ಮನೆಯಲ್ಲಿ ಸರಿಯಾಗಿ ಅಡುಗೆ ಮಾಡ್ತಾಯಿಲ್ಲ, ಸರಿಯಾಗಿ ಕಾಫಿ ತಿಂಡಿ ಸರಿಯಾಗಿ ಕೊಡ್ತಾಯಿಲ್ಲ, ಕೆಲಸಕ್ಕೆ ಹೋಗಬೇಕು ಅಂಬೋದು ನನಗೆ ಭಾಳ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ. ಅವರಿಂದ ನನಗೆ ರಕ್ಷಣೆ ಬೇಕು. ಏನೆಲ್ಲ ತೊಂದರೆ ಆಗ್ತಾಯಿತ್ತು ನಿಮಗೆ ಮಗಳಿಂದ ಅವಳಿಗೆ ನನ್ನ ಮೇಲೆ ಇಲ್ಲ ಕುಡುಕ, ಮೊದಲಿಂದವಳು ನಮ್ಮನ್ನು ಸಗಲಿಲ್ಲ, ಸಲಹೆ ಮಾಡಲಿಲ್ಲ, ವಿದ್ಯಾಭ್ಯಾಸ ಕೊಡಲಿಲ್ಲ. ಇವಳು ವಿದ್ಯಾಭ್ಯಾಸ ಮಾಡುವಾಗಲೇ ಇವಳು ಸ್ವಲ್ಪ ಹೋಗ್ರಿ ಕೆಲಸ ಮಾಡ್ತಿದ್ಲು. ಕಾಲೇಜಲ್ಲೆಲ್ಲ ದಿವಾರಾಗಿದ್ದಳು. ಅವಳು ಫಸ್ಟ್ PUC ಕಾಲೇಜಿನ ದಿವಾರಾಗಿ ಕಡೆಗೆ ತಕ್ಕಟ್ಟೆ ಶಾಲೆಯಲ್ಲಿ ನನ್ನ ಕರ್ಕೊಂಡೋಗಿ ಅಲ್ಲಿ ಸರ್ಟಿಫಿಕೇಟ್ ತಗೊಂಡು ನಂಗೆ ಅಲ್ಲಿ ಬಂದು ಸೇರಿಸಿ ಅಂತ ಕರ್ಕೊಂಡು ಹೋಗಿದ್ಲು. ನಾನು ಹೋಗಿ ಸೇರಿಸಿ ಬಂದೆ. ಕಡೆ ಅವಳು ಇಚ್ಛೆ ಅಂತಲೇ ಹೋಗೋದು. ನಾವೇನೋ ಹೇಳ್ರು ನಮ್ಮ ಗಮನ ಬರೋದಿಲ್ಲ. ಅವಳು ನಾವು ಬುದ್ಧಿವಾದ ಹೇಳ್ರೆ ಕೇಳೋದಿಲ್ಲ. ಹೇಳ ಕಡೆ ತಾಯಿ ಸಪೋರ್ಟ್ ಜಾಸ್ತಿ. ತಾಯಿಗೂ ಹೇಳಿದೆ ನಾನು, ಹೆಂಡತಿ ನೋಡಿ ಅಡ್ಡ ದಾರಿ ಹೋಗ್ತಾ ಇದ್ದಾಳೆ, ಅದನ್ನು ಸರಿಪಡಿಸು, ಮುಂದೆ ಭಾಳ ಕಷ್ಟ ಆಗ್ತದೆ. ಕೆಲವು ಮತ್ತು ಸುಬ್ರಹ್ಮಣ್ಯ ಕೇಸಲ್ಲೂ ಹಾಗೆ ಮಾಡಿರೋರು. ಇದ್ದು ಹುಡುಗರ ಹತ್ರ ಜಗಳ ಮಾಡ್ಕೊಂಡು ಅಲ್ಲಿ ಹೆಂಡಕ್ಕೆ ಆಸ್ಪತ್ರೆ ಅಡ್ಮಿಂಟ್ ಆಗಿ ತುಂಬ ಸಮಸ್ಯೆ ಮಾಡ್ಕೊಂಡ್ಯಾಳು. ಆದರೂ ನಾನು ಬುದ್ಧಿವಾದ ಹೇಳಿದೆ, ನನ್ನ ಬುದ್ಧಿವಾದ ಯಾವುದೂ ಅವ್ರು ತಗೊಳ್ಳೋದಿಲ್ಲ.